ಓಂ ಶಾಂತಿ. ಮುರಳಿಯ ದಿನಾಂಕ 17/1/2022। मीठे बच्चे, प्यार से मुरली सुनो और सुनाओ। ज्ञान रत्नों से अपनी झोली भरपूर करो, तब भविष्य में राज्य अधिकारी बनेंगे। ಮಧುರ ಮಕ್ಕಳೇ, ಪ್ರೀತಿಯಿಂದ ಮುರಳಿಯನ್ನು ಕೇಳಿರಿ ಮತ್ತು ಜನರಿಗೂ ಸಹ ಓದಿ ತಿಳಿಸಿರಿ. ಜ್ಞಾನರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ಭರ್ಪೂರ ಮಾಡಿಕೊಳ್ಳಿರಿ. ಆಗ ನೀವು ಭವಿಷ್ಯದಲ್ಲಿ राज्य अधिकारी आगुविरी। प्रश्न: शिव बाबा को भोलानाथ क्यों कहा गया है? शिव ತಂದೆಗೆ ಭೋಲಾನಾಥ ಅಂತ ಯಾಕೆ ಹೇಳಲಾಗ್ತದೆ? उत्तर: क्योंकि शिव बाबा सब बच्चों की बिगड़ी को 1 सेकंड में बना देते। कहते हैं राजा जनक को सेकंड में जीवन मुक्ति मिली, तो एक जनक की बात नहीं। ಏಕೆಂದರೆ ಶಿವತಂದೆ ಕೆಟ್ಟು ಹೋದಂಥ ಜಗತ್ತನ್ನು ಕ್ಷಣದಲ್ಲಿ ಸರಿಪಡಿಸ್ತಾನೆ. ಹೇಳ್ತಾರೆ, ರಾಜ ಜನಕನಿಗೆ ಕ್ಷಣದಲ್ಲಿ ಜೀವನ ಮುಕ್ತಿ ಸಿಕ್ಕಿತ್ತು ಅಂತ. ಇಲ್ಲಿ ಒಬ್ಬ ಜನಕನ ಕಥೆ ಇದು ಅಲ್ಲ. ತುಮ್ ಸಬ್ ಕೋ ಬಾಪ್ 1 सेकंड में ಜೀವನ್ ಮುಕ್ತಿ ದೇ ದೇತೆ. ನೀವೆಲ್ಲ ಮಕ್ಕಳಿಗೆ ಬಾಬಾ 1 ಸೆಕೆಂಡ್ನಲ್ಲಿ ಜೀವನ ಮುಕ್ತಿ ಕೊಡ್ತಾರೆ. ಭಾರತ್ ಕಿ ಬಿಗಡಿ ಕೋ ಬನಾ ದೇತೆ. ಭಾರತದ ಪರಿಸ್ಥಿತಿ ಕಲಿಯುಗದಲ್ಲಿ ಏನು ಸಂಪೂರ್ಣವಾಗಿ ಕೆಟ್ಟೋಗಿರ್ತದೆ, ಆ ಸ್ಥಿತಿಯನ್ನು ಬಾಬಾ ಸರಿ ಮಾಡ್ತಾರೆ. दुखी बच्चों को सदा के लिए सुखी बना देते, इसलिए उन्हें सब भोलानाथ कहकर याद करते। शंकर को भोलानाथ नहीं कहेंगे. दुखी ಮಕ್ಕಳನ್ನು ಸದಾ ಕಾಲಕ್ಕಾಗಿ ಸುಖಿಯನ್ನಾಗಿ ಮಾಡ್ತಾರೆ. ಆದ್ದರಿಂದ ಆ ಶಿವನಿಗೆ ಎಲ್ಲರೂ ಭೋಲಾನಾಥ ಅಂತ ಕರೀತಾರೆ. ಶಂಕರನಿಗೆ ಭೋಲಾನಾಥ ಅಂತ ಹೇಳೋದಿಲ್ಲ. ಗೀತ್: ಭೋಲೆನಾಥ ಸೆ ನಿರಾಲ ಔರ್ ಕೋಯಿ ನಹಿ. ಭೋಲಾನಾಥ ಅಂದರೆ ಪರಮಾತ್ಮ ಒಬ್ಬನೇ, ಅವನಿಗೆ ಬಿಟ್ಟರೆ ಈ ಪ್ರಪಂಚದಲ್ಲಿ ಭೋಲಾನಾಥ ಬೇರೆ ಯಾರೂ ಇಲ್ಲ. भोलानाथ बाप का बच्चों प्रति पहले डायरेक्शन है कि भोलानाथ की याद में रहो. ಭೋಲಾನಾಥ ತಂದೆಯ ಮಕ್ಕಳ ಪ್ರತಿಯಾಗಿ ಮೊದಲನೇ ಆದೇಶ ಇದೆ. ಮಕ್ಕಳೇ, ನೀವು ಆ ಭೋಲಾನಾಥ ತಂದೆಯನ್ನು ನೆನಪು ಮಾಡಿರಿ. मनुष्य को भोला नहीं कहा जाता, भोलानाथ शिव बाबा को ही कहेंगे. शंकर को भी भोलानाथ नहीं कह सकते. ಯಾವುದೇ ದೇಹಧಾರಿ ಮನುಷ್ಯರಿಗೆ ಮುಗ್ಧರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಗ್ಧನಾಥ ಪರಮಾತ್ಮ ಒಬ್ಬನೇ. ಶಂಕರನಿಗೂ ಭೋಲಾನಾಥ ಅಂತ ಹೇಳೋದಿಲ್ಲ. जो बिगड़ी को बनाने अर्थात दुखी को सुखी बनाने वाला है, उसको ही भोलानाथ कहा जाता है. ಯಾರು ಕೆಟ್ಟಿದ್ದನ್ನು ಸರಿ ಮಾಡ್ತಾರೆ,
ದುಃಖಿಗಳನ್ನು ಸುಖಿಯನ್ನಾಗಿ ಮಾಡ್ತಾರೆ, ಅವನಿಗೆ ಮಾತ್ರ ಭೋಲಾನಾಥ ಅಂತ ಹೇಳಬಹುದು. ಹೇಳ್ತಾರೆ, बिगड़ी भी भारतवासियों की है, तो भारत की बिगड़ी को बनाने वाला जरूर भारत में ही आएगा. ಎಲ್ಲಕ್ಕಿಂತನೂ ಕೆಟ್ಟು ಹೋದಂತಹ ದೇಶ ಅಂದರೆ ಭಾರತ. ಕೆಟ್ಟಿರುವಂತಹ ಭಾರತವನ್ನು ಸರಿ ಮಾಡುವುದು ಪರಮಾತ್ಮನ ಕೆಲಸ ಆಗಿದೆ. ಅದಕ್ಕಾಗಿ ಅವನು ಬರುವುದು ಸಹ ಭಾರತದಲ್ಲಿ ಬರ್ತಾನೆ. एक सेकंड में जीवन मुक्ति देते, जनक को भी युक्ति दी थी, बिगड़ी भी कोई एक की नहीं बनती. अगर जनक की बिगड़ी बनाई और उसने जीवन मुक्ति पाई तो जरूर राजधानी होगी. ಜನಕನಿಗೆ ಒಂದೇ ಕ್ಷಣದಲ್ಲಿ ಪರಮಾತ್ಮನಿಂದ ಜೀವನ ಮುಕ್ತಿ ಸಿಕ್ಕಿತು ಅಂತ ಗಾಯನ ಇದೆ. ಬಾಬಾ ಹೇಳ್ತಾರೆ, ಒಬ್ಬ ಜನಕನಿಗೆ ಮಾತ್ರ ಅಲ್ಲ, ಜನಕನ ಜೊತೆಗೆ ಇರುವ ಅವನ ರಾಜಧಾನಿಯ ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಸಹ ಕ್ಷಣದಲ್ಲಿ ಜೀವನ ಮುಕ್ತಿ ಸಿಗ್ತದೆ. ಉನ್ಕೆ ಸಾಥ್ बहुतों को जीवन मुक्ति मिली होगी. भारतवासी समझते हैं भारत जीवन मुक्त था स्वर्ग में. ಒಬ್ಬ ರಾಜನಿಗೆ ಜೀವನ ಮುಕ್ತಿ ಸಿಗ್ತದೆ ಅಂದರೆ ಆ ರಾಜ್ಯದಲ್ಲಿ ಇರುವಂತಹ ಎಲ್ಲರಿಗೂ ಅವನು ಜೀವನ ಮುಕ್ತಿ ಕೊಡ್ತಾನೆ. ಭಾರತವಾಸಿಗಳಿಗೆ ಗೊತ್ತಿದೆ, ಈ ಭಾರತ ಜೀವನ ಮುಕ್ತ ಆಗಿತ್ತು ಸ್ವರ್ಗದಲ್ಲಿ. ಜೀವನ ಬಂಧ ಕಹಾ ಜಾತಾ ಹೇ ನರಕಕ್ಕೂ, ಯಹ ಹೇ ರಾಜಯೋಗ. ಜೀವನ ಬಂಧನ ಅಂದ್ರೇ ನರ್ಕದ ಜೀವನ. ಈಗ ಬಾಬಾ ರಾಜಯೋಗ ಕಲಿಸಿ ರಾಜ್ಯ ಭಾಗ್ಯ ಕೊಡ್ತಾ ಇದ್ದಾರೆ. ಭಗವಾನ್ ನೇ ರಾಜಯೋಗ ಸಿಖಾಯಾ तो राजाई भी दी. बरोबर देखते हैं सत्युग के लक्ष्मी नारायण ने राजाई कैसे पाई. अभी कलयुग है, प्रजा का प्रजा पर राज्य, यह है पंचायती राज्य. इसके बाद है सत्ययुग. ಬಾಬಾ ಹೇಳ್ತಾರೆ, ಭಗವಂತ ರಾಜಯೋಗ ಕಲಿಸಿ ರಾಜ್ಯ ಭಾಗ್ಯ ಕೊಡ್ತಾರೆ. ಆ ರಾಜ್ಯ ಭಾಗ್ಯದಲ್ಲಿ ನಂಬರ್ 1 ರಾಜ್ಯ ಭಾಗ್ಯ ಶ್ರೀ ಲಕ್ಷ್ಮೀನಾರಾಯಣರು ಪಡ್ಕೊಳ್ತಾರೆ. ಈಗ ಕಲಿಯುಗ ಇದೆ, ಪ್ರಜೆಗಳ ರಾಜ್ಯ, ಪಂಚಾಯತಿ ರಾಜ್ಯ ಇದೆ. इसके बाद सत्ययुग लक्ष्मी नारायण का राज्य होगा. लक्ष्मी नारायण ने आगे जन्म में ऐसा कर्तव्य किया, तब सूर्यवंशी राजाई पाई. फिर है चंद्रवंशी, वह तो राज्य की ट्रांसफ़र होती. जानते हो गीता है सर्वोत्तम धर्मशास्त्र, जिससे 3 धर्म स्थापन होते. ಲಕ್ಷ್ಮೀನಾರಾಯಣರು ಚಂದ್ರವಂಶಿಗಳಿಗೆ ರಾಜ್ಯವನ್ನು ಹಸ್ತಾಂತರ ಮಾಡ್ತಾರೆ. ಚಂದ್ರವಂಶಿಗಳು ಯುದ್ಧ ಮಾಡಿ ಸೂರ್ಯವಂಶಿಗಳಿಂದ ರಾಜ್ಯ ಕಸ್ಕೊಳ್ಳೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಭಗವದ್ಗೀತೆಯ ಜ್ಞಾನದಿಂದ ಸಂಗಮ ಯುಗದಲ್ಲಿ 3 ಧರ್ಮಗಳ ಸ್ಥಾಪನೆ ಆಗ್ತದೆ. ಬ್ರಾಹ್ಮಣ, ದೇವತಾ ಮತ್ತು ಕ್ಷತ್ರಿಯ. हर एक धर्म का अपना अपना शास्त्र होता, संगम का भी एक ही शास्त्र है. महिमा है गीता की, जिससे सबकी सद्गति होती है. ಎಲ್ಲ ಧರ್ಮದವರ ಬೇರೆ ಬೇರೆ ಶಾಸ್ತ್ರಗಳು ಇರ್ತವೆ, ಅವರದೇ ಆಗಿರುವಂಥ ಶಾಸ್ತ್ರಗಳು ಇರ್ತವೆ. ಸಂಗಮ ಯುಗದ ಆದಿ ಸನಾತನ ದೇವತಾ ಧರ್ಮದ ಶಾಸ್ತ್ರ ಆಗಿದೆ ಭಗವದ್ಗೀತೆ. ಆ ಗೀತಾ ಜ್ಞಾನದಿಂದಲೇ ಸರ್ವರಿಗೂ ಸದ್ಗತಿಯ ಪ್ರಾಪ್ತಿಯಾಗ್ತದೆ. ಸದ್ಗತಿ ಕರ್ನೆ ವಾಲಾ ಏಕ್ ಹಿ.
गीता में बरोबर रुद्र ज्ञान यज्ञ का वर्णन है, जिससे इस पुराने नरक का विनाश होता ಸ್ವರ್ಗ की ಸ್ಥಾಪನಾ होती है. ಗೀತೆಯ ರುದ್ರಜ್ಞಾನ ಯಜ್ಞದ ಬಗ್ಗೆ ಸಾಕಷ್ಟು ವರ್ಣನೆ ಇದೆ. ಆ ಗೀತಾ ಜ್ಞಾನ ಯಜ್ಞದಿಂದ ಹಳೆ ನರ್ಕದ ವಿನಾಶ, ಹೊಸ ಸ್ವರ್ಗದ ಸ್ಥಾಪನೆ ಆಗ್ತದೆ. इसमें मूंझने की कोई बात नहीं. अब भारत कौड़ी जैसा है. ರುದ್ರ ಗೀತಾ ಜ್ಞಾನದಿಂದ ಹಳೇದು ವಿನಾಶ ಆಗ್ತದೆ, ಹೊಸದು ಸ್ಥಾಪನೆ ಆಗ್ತದೆ ಎಂಬ ವಿಚಾರದಲ್ಲಿ ಎಂದೂ ಸಂಶಯ ಬರಬಾರದು. ಬಾಬಾ ಹೇಳ್ತಾರೆ, ಈಗ ಭಾರತ ಕೌಡೆ ಸಮಾನ ಆಗಿದೆ. कर्ज बढ़ता जा रहा है, इसलिए सोना लेने का प्रबंध करते. भारत फिर हीरे जैसा कैसे बनेगा. लक्ष्मी नारायण को ಸ್ವರ್ಗ ಕಿ ರಾಜಾಯಿ ಮಿಲಿನ. ಬಾಬಾ ಹೇಳ್ತಾರೆ, ಭಾರತ ಮತ್ತೆ ವಜ್ರ ಸಮಾನ ಆಗ್ತದೆ. ಯಾರು ಮಾಡ್ತಾರೆ ಅನ್ನೋದರ ಬಗ್ಗೆ ತಿಳಿಸಿಕೊಡಿ. पहले पहले बाप का परिचय देना है कि विश्व में स्वर्ग की स्थापना करने वाला विश्व का मालिक ठहरा. ಬಾಬಾ ಹೇಳ್ತಾರೆ, ಪರಮಾತ್ಮ ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತಾನಂದರೆ ಅವನು ಈ ವಿಶ್ವಕ್ಕೆ ಮಾಲೀಕ ಆಗಿದ್ದಾನೆ. ಮಕ್ಕಳಿಗೆ ರಾಜಯೋಗ ಕಲಿಸಿ ಮಕ್ಕಳನ್ನು ಸಹ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾನೆ. यह भी तुम बच्चे जानते हो, गालियाँ तो खाना ही. भारत में देवताएं भी गाली खाते आए हैं और देश वाले तो बहुत महिमा करते. जानते हैं यह प्राचीन भारत के मालिक थे. ಬಾಬಾ ಹೇಳ್ತಾರೆ, ಭಾರತದಲ್ಲಿ ನೀವು ಮಕ್ಕಳು ಎಲ್ಲರಿಂದನೂ ಬೈಗಳನ್ನು ತಿಂತೀರಿ. ಎಲ್ಲರೂ ನಿಮ್ಮನ್ನು ನಿಂದನೆ ಮಾಡ್ತಾರೆ. ದೇವತೆಗಳನ್ನು ಸಹ ನಿಂದನೆ ಮಾಡಿದ್ದಾರೆ. ಬೇರೆ ದೇಶದವರು ದೇವತೆಗಳಿಗೆ ಸತ್ಕಾರ ಮಾಡ್ತಾರೆ, ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಆದರೆ ಭಾರತೀಯರು ಪರಮಾತ್ಮನಿಗೂ ನಿಂದನೆ ಮಾಡಿದ್ದಾರೆ, ದೇವತೆಗಳಿಗೂ ನಿಂದನೆ ಮಾಡಿದ್ದಾರೆ. ವಿಶಾಲ ಬುದ್ಧಿ ಬನ್ ಬಚ್ಚೆ ತುಮ್ ಪ್ರಾಕ್ಟಿಕಲ್ ದೇಖ್ ರಹೆ. ಈಗ ನೀವು ವಿಶಾಲ ಬುದ್ಧಿಯವರಾಗಿ ಒಂದು ಕಡೆ ನಿಮ್ಮ ನಿಂದನೆಯನ್ನು ಕೇಳ್ತಾ ಇದ್ದೀರಿ, ಇನ್ನೊಂದು ಕಡೆ ನಿಮ್ಮ ಪೂಜೆಯನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ನಿಮ್ಮನ್ನು ಮಹಿಮೆ ಮಾಡೋರನ್ನು ಸಹ ನೋಡ್ತಾ ಇದ್ದೀರಿ. ವಿಶಾಲ ಬುದ್ಧಿ ಜೋ ಹೋತೆ ಹೈ वह धारण कर फिर दूसरों को कराते, उन्हों को ही ಖುಷಿ ಹೋಗಿ. ವಿಶಾಲ ಬುದ್ಧಿ ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡ್ತಾರೆ, ಜನರಿಗೂ ಧಾರಣೆ ಮಾಡಿಸ್ತಾರೆ. ಅವರಲ್ಲಿ ಸದಾ ಖುಷಿ ಇರ್ತದೆ. ऐसे मत समझो वहाँ सत्संगों में 5-10 हज़ार लोग आते हैं, यहाँ तो इतने आते नहीं. ಈ ಥರ ತಿಳ್ಕೊಬೇಡಿ. ಬೇರೆ ಸತ್ಸಂಗದಲ್ಲಿ ಪ್ರವಚನ ಕೇಳಲಿಕ್ಕೆ 5-10 ಸಾವಿರ ಜನ ಹೋಗ್ತಾರೆ, ಇಲ್ಲಿ ಮಾತ್ರ ಕಡಿಮೆ ಜನ ಬರ್ತಾರೆ. ಯಾಕೆ ಅಂತ ಸಂಶಯ ಪಡಬೇಡಿ. ಭಕ್ತಿ ತೋ ವೃದ್ಧಿ ಕೋ ಜರೂರ್ ಪಾತಿ ರಹೆ, ಉನ್ಸೆ ಯಹ ಕಲಂ ಲಗ್ತಾ ರಹೆ. जिन्होंने कल्प पहले समझा है वही इन बातों को समझ सकते. ಭಕ್ತಿಯಂತೂ ವೃದ್ಧಿಯಾಗಲೇಬೇಕು. ಹೀಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಆ ಭಕ್ತರಲ್ಲಿನೇ ಕೆಲವರು ಜ್ಞಾನ ಕೇಳಿ ಈ ಜ್ಞಾನದ ವೃಕ್ಷದಲ್ಲಿ ಬಂದು ಸೇರಿಕೊಳ್ತಾರೆ. ಯಾರು ಹಿಂದಿನ ಕಲ್ಪದಲ್ಲಿ ಜ್ಞಾನ ಕೇಳಿದ್ರು, ತಿಳ್ಕೊಂಡಿದ್ರು, ಅವರೇ ಈ ಕಲ್ಪದಲ್ಲಿಯೂ ಬಂದು ಜ್ಞಾನ ಕೇಳ್ತಾರೆ. लोग तो कथा सुनाते हैं, सुनने वाले सुनकर घर चले गए बस. यहाँ तो कितनी मेहनत करनी पड़ती है. ಅಲ್ಲಿ ಕಥೆ ಹೇಳೋರು ಕಥೆ ಹೇಳ್ತಾರೆ,
ಕೇಳೋರು ಕತೆ ಕೇಳಿ ಮನೆಗೆ ಹೋಗಿಬಿಡ್ತಾರೆ. ಏನನ್ನೂ ಸಹ ಧಾರಣೆ ಮಾಡಿಕೊಳ್ಳೋದಿಲ್ಲ, ಅದರಂತೆ ನಡೆಯೋದಿಲ್ಲ. ಆದರೆ ಇಲ್ಲಿ ಪುರುಷಾರ್ಥ ಮಾಡಲಿಕ್ಕೆ ಪರಿಶ್ರಮ ಬೇಕು. पवित्रता पर कितने हंगामे होते, ಗವರ್ಮೆಂಟ್ भी कुछ नहीं कर सकते. ಇಲ್ಲಿ ಪವಿತ್ರತೆಯ ಧಾರಣೆ ಸಲುವಾಗಿ ಎಷ್ಟು ವಿರೋಧ ಆಗ್ತದೆ, ಎಷ್ಟು ಗಲಾಟೆ ನಡೀತದೆ. ಇದರಲ್ಲಿ ಸರ್ಕಾರನೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. पांडव गवर्नमेंट तो गुप्त है, अंडरग्राउंड सेना तुम शक्ति सेना गुप्त हो. ಪಾಂಡವ ಸರ್ಕಾರನೂ ಗುಪ್ತ ಇದೆ, ಪಾಂಡವ ಸರ್ಕಾರದ ಸೈನ್ಯನೂ ಗುಪ್ತ ಆಗಿದೆ. ನೀವೆಲ್ಲರೂ ಅಂಡರ್ಗ್ರೌಂಡ್ ಸೇನೆಯಾಗಿದೆ. ನೆಲದ ಕೆಳಗೆ ಇರುವಂತಹ ಬೇರಿನಲ್ಲಿ ಇದ್ದೀರಿ. ನೆಲದ ಕೆಳಗೆ ಇರುವಂತಹ ಗುಪ್ತ ಸೈನಿಕರಾಗಿದೆ. ತುಮ್ಕೋ ಕೋಯಿ ಸಮಜ್ ನ ಸಕೆ, ನಿಮ್ಮನ್ನು ಯಾರೂ ಸಹ ತಿಳ್ಕೊಳ್ಳೋದಿಲ್ಲ, ಗುರ್ತಿಸೋದಿಲ್ಲ. ತುಮ್ ಹೋ ನಾನ್ ವಾಯ್ಲೆನ್ಸ್ ಶಕ್ತಿ ಸೇನಾ, ಇಸ್ಕಾ ಅರ್ಥ ಕೋಯಿ ಸಮಜ್ ನ ಸಕೆ. ನೀವೆಲ್ಲ ಅಹಿಂಸಕ ಸೈನಿಕರು. ಅಹಿಂಸಕ ಸೇನೆ ಅಂದರೆ ಏನು, ಅದು ಹೇಗೆ ಅಹಿಂಸಕ ಆಗಿ ಅವರು ಯುದ್ಧ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಗೀತಾಕ್ಕೆ ಅಕ್ಷರ ಕಾ ಭಿ ಸಮಜ್ ನ ಸಕೆ. ಬಾಬಾ ಹೇಳ್ತಾರೆ, ಗೀತೆಯ ಅಕ್ಷರಗಳ ಅರ್ಥನೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಾಪ್ ಖುದ್ ಬೋಲ್ತೆ ಯಹ ನಾಲೆಜ್ ಪ್ರಾಯ ಲೋಪ್ ಹೋ ಜಾತಿ, ಲಕ್ಷ್ಮೀ ನಾರಾಯಣ में भी यह ज्ञान नहीं रहता. मैं ज्ञान सुनाकर राजधानी स्थापन करता हूँ, वह कोई की बुद्धि में नहीं. ಬಾಬಾ ಹೇಳ್ತಾರೆ, ಈ ಈಶ್ವರೀಯ ಜ್ಞಾನ ಸಂಗಮ ಯುಗದ ಕೊನೆಗೆ ಪ್ರಾಯ ಲೋಪ ಆಗಿಬಿಡ್ತದೆ. ಶ್ರೀಲಕ್ಷ್ಮಿ ಶ್ರೀನಾರಾಯಣರಲ್ಲಿಯೂ ಸಹ ಈ ಜ್ಞಾನ ಅವರಿಗೆ ನೆನಪಿರೋದಿಲ್ಲ, ಗೊತ್ತಿರೋದಿಲ್ಲ. ಪರಮಾತ್ಮನೇ ಬಂದು ನಮಗೆ ಈ ಥರ ಮಾಡಿದ್ದಾನೆ ಅಂತನೂ ಅವರು ಮರ್ತು ಬಿಡ್ತಾರೆ. यह बाबा भी गीता आदि पढ़ते थे, परंतु यह बातें थोड़े ही बुद्धि में थी. अभी देखो सेंटर्स भी कितने खुलते जाते. ಬ್ರಹ್ಮ ಬಾಬವರು ಭಗವದ್ಗೀತೆಯನ್ನು ಓದ್ತಿದ್ರು, ಆದರೆ ಅದರ ಅರ್ಥ ಅವರಿಗೂ ಸಹ ತಿಳಿತಿರಲಿಲ್ಲ. ಈಗ ನೋಡಿ, ಎಲ್ಲ ವಿಷಯಗಳು ಬ್ರಹ್ಮ ಬಾಬವರು ಅರ್ಥ ಮಾಡಿಕೊಂಡಿದ್ದಾರೆ, ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಮತ್ತು ಅವರ ಮೂಲಕ ಅನೇಕ ಕೇಂದ್ರಗಳು ಸಹ ತೆರೀತಾ ಇವೆ. पवित्रता पर विघ्न पड़ रही, आगे भी पढ़ते थे. उन गीता पाठशालाओं में विघ्न की बात नहीं रहती. ಪವಿತ್ರತೆಯ ವಿಷಯದಲ್ಲಿ ಅನೇಕ ವಿಘ್ನಗಳು ಬರ್ತವೆ. ಹೊರಗಿನ ಗೀತಾ ಪಾಠಶಾಲೆಗಳಲ್ಲಿ ಪವಿತ್ರತೆಯ ಧಾರಣೆಯ ವಿಷಯನೂ ಬರೋದಿಲ್ಲ, ವಿಘ್ನಗಳು ಬರೋದಿಲ್ಲ. यहाँ तुम ब्रह्मा कुमार ब्रह्मा कुमारी बनते. ब्रह्मा कुमार कुमारी तो ब्रह्मा के बच्चे हर एक मनुष्य है, न कि सिर्फ भारतवासी. ಬ್ರಹ್ಮನ ಮಕ್ಕಳು ಅಂದ್ರೇ ಬ್ರಹ್ಮ ಕುಮಾರ್ ಕುಮಾರಿ. ಈ ಥರ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಮನುಷ್ಯರು ಸಹ ಆದಿಪಿತ ಬ್ರಹ್ಮನ ಮಕ್ಕಳಾಗಿದ್ದಾರೆ. ಆದರೆ ಅವರಿಗೆ ಅರ್ಥ ಗೊತ್ತಿಲ್ಲ. ಕೇವಲ ಭಾರತವಾಸಿಗಳು ಮಾತ್ರ ಬ್ರಹ್ಮನ ಮಕ್ಕಳಲ್ಲ, ಸಾರಿ ಸೃಷ್ಟಿಗೆ ಮನುಷ್ಯ ಬ್ರಹ್ಮ ಕುಮಾರ್ ಕುಮಾರಿ है. सभी प्रजापिता ब्रह्मा को एडम कहते. जानते हैं वह मनुष्य सृष्टि का पहला हेड है. ಇಡೀ ಜಗತ್ತಿನ ಮನುಷ್ಯರು ಪ್ರಜಾಪಿತ ಬ್ರಹ್ಮನಿಗೆ ಆದಿದೇವ, ಆದಮ್, ಆ್ಯಡಮ್ ಅಂತ ಕರೀತಾರೆ. ಅವನಿಂದನೇ ಸೃಷ್ಟಿಯ ಸ್ಥಾಪನೆ ಎಂದ ಮೇಲೆ ಎಲ್ಲರೂ ಸಹ ಆ ಬ್ರಹ್ಮನ ಮಕ್ಕಳಾಗಿದ್ದಾರೆ.
ह्यूमैनिटी स्थापन करने वाला है। ऐसे नहीं सृष्टि होती नहीं। फिर ब्रह्मा पैदा हुआ, उनके मुख से मनुष्य रचे नहीं। अगर कोई भी मनुष्य न हो तो फिर मुख ವಂಶಾವಳಿ भी पैदा हो न सके. ಈ ಥರ ಎಂದೂ ಆಗೋದಿಲ್ಲ. ಸೃಷ್ಟಿ ಪೂರ್ಣ ಖಾಲಿ ಇರ್ತದೆ, ಆಗ ಬ್ರಹ್ಮ ಬಂದು ತನ್ನ ರಚನೆ ಮಾಡ್ತಾನೆ ಅಂತಲ್ಲ. ಈ ಸೃಷ್ಟಿ ಅನಾದಿ ಅವಿನಾಶಿಯಾಗಿ ನಡೀತಾನೇ ಇದೆ. ಇಲ್ಲಿ ಜನ ಯಾವತ್ತೂ ಇದ್ದೇ ಇರ್ತಾರೆ. ಅವರಲ್ಲಿನೇ ಒಬ್ಬರನ್ನು ಸಿಲೆಕ್ಟ್ ಮಾಡಿ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡಲಾಗ್ತದೆ. ಅವರ ಮುಖದಿಂದ ಮುಖವಂಶಾವಳಿ ಬ್ರಾಹ್ಮಣರನ್ನು ರಚನೆ ಮಾಡಲಾಗ್ತದೆ. सृष्टि तो सारी है, अगर ब्रह्मा न होता तो न ब्रह्मा मुखवंशावली होते न ब्रह्मा कुखवंशावली होते. सृष्टि तो सारी है ही. ಬಾಬಾ ಹೇಳ್ತಾರೆ, ಜಗತ್ತು ಅಂತೂ ಯಾವತ್ತೂ ಇರ್ತದೆ ಮತ್ತು ಜನನೂ ಇದ್ದೇ ಇರ್ತಾರೆ. ಒಮ್ಮೆ ಜಾಸ್ತಿ ಜನ ಇರ್ತಾರೆ, ಒಮ್ಮೆ ಕಡಿಮೆ ಜನ ಇರ್ತಾರೆ. यह नई नई बातें समझने की किसकी बुद्धि में बैठने में टाइम लगता है. कोई तो 1 मास में भी खड़े हो जाते. जैसे देखो बेंगलोर के अंगना बच्चे को कितना नशा चढ़ा हुआ था, जो हमारे 20 वर्ष वाले को भी नशा नहीं है. खुशी में डांस करता था. ಕೆಲವರು ಒಂದೇ ತಿಂಗಳು ಜ್ಞಾನ ಕೇಳಿದ ಕೂಡಲೇ ಎದ್ದು ನಿಲ್ತಾರೆ, ಸೇವೆಯಲ್ಲಿ ತೊಡಗ್ತಾರೆ. ಹೇಗೆ ಬೆಂಗಳೂರಿನ ಅಂಗನಾ ಸಹೋದರರಲ್ಲಿ ಎಷ್ಟೊಂದು ನಶೆ ಇತ್ತು. 20 ವರ್ಷಗಳಿಂದ ಬರುವಂಥವ್ರಿಗೆ ಅಂಥ ನಶೆ ಇರಲಿಲ್ಲ. ಅಂತಹ ನಶೆ ಆ ಅಂಗನಾ ಸಹೋದರರಲ್ಲಿ ಇತ್ತು. ಖುಷಿಯಲ್ಲಿ ನೃತ್ಯ ಮಾಡ್ತಿದ್ರು. भगवान मिल गया, खुशी की बात है ना. खुशी में डांस करता था. भगवान आकर रक्षा करते हैं माया से. ಅವರಿಗೆ ಜ್ಞಾನ ಸಿಕ್ಕಿದ ಕೂಡಲೇ ನನಗೆ ಪರಮಾತ್ಮ ಸಿಕ್ಕಿದ್ದಾನೆ ಎಂಬ ಖುಷಿಯಿಂದ ಅಂಗನಾಬಾಯಿಯವರು ನೃತ್ಯ ಮಾಡ್ತಿದ್ರು. ಯಾಕೆ ಅಂದರೆ ಭಗವಂತನೇ ಬಂದು ನಮ್ಮನ್ನು ಮಾಯೆಯಿಂದ ರಕ್ಷಿಸ್ತಾರೆ. फिर स्वर्ग की राजाई स्थापन करते. बाबा बहुत क्लियर समझाते, मैं इस साधारण तन द्वारा फिर से तुम बच्चों को वही सहज राजयोग और सृष्टि चक्र का ज्ञान सिखलाता. ಬಾಬಾ ಹೇಳ್ತಾರೆ, ನಾನು ಸಾಧಾರಣ ದೇಹದಲ್ಲಿ ಬಂದು ಕಲ್ಪದ ಹಿಂದಿನಂತೆ ನಿಮಗೆ ಸಹಜ ರಾಜಯೋಗ ಮತ್ತು ಸೃಷ್ಟಿ ಚಕ್ರದ ಜ್ಞಾನ ಕೊಡ್ತೀನಿ. तुम कह सकते हो आओ तो हम आपको सतयुग से लेकर कलयुग अंत्य की हिस्ट्री सुनाए. जरूर सिखाने वाला भी होना चाहिए. ನೀವು ಜನರಿಗೆ ನಿಮಂತ್ರಣ ಕೊಡಬಹುದು. ಬನ್ನಿ, ನಾವು ನಿಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಇತಿಹಾಸ ಹೇಳಿಕೊಡ್ತೇವೆ. ಇದನ್ನು ಹೇಳುವವನ ಬಗ್ಗೆನೂ ತಿಳಿಸ್ತೇವೆ. हमको सिखलाते हैं एक बाप, तब तो हम समझा सकते हैं ना. ಮೊದಲು ನಮಗೆ ಕಲಿಸಿದವ್ರು ಯಾರು ಅಂತ ತಿಳಿಸಿಕೊಡಿ. ಅವನು ನಮಗೆ ಕಲಿಸಿರಲಿಲ್ಲ ಅಂದರೆ ನಾವು ನಿಮಗೆ ಹೇಳಲಿಕ್ಕೆ ಆಗ್ತಿರಲಿಲ್ಲ ಅಂತಲೂ ಹೇಳಿ. ಬಾಕಿ ಜೋ ಗೀತಾ ಸುನಾನೆ ವಾಲೆ ಹೇ उनसे तो तुम लोगों ने बहुत सुना है. बहुत लेक्चर्स होते रहते, परंतु वह इस धर्म के न होने कारण इस तरफ खींचते नहीं. ಇನ್ನು ಲೌಕಿಕದ ಭಗವದ್ಗೀತೆಯ ಬಗ್ಗೆ ಪ್ರವಚನ ಮಾಡೋರು ಹೇಳೋರು ಭಾಳ ಜನ ಇದ್ದಾರೆ. ನೀವು ಅಂಥವರ ಭಾಷಣಗಳನ್ನು ಕೇಳಿದ್ದೀರಿ. ಆದರೆ ಈಗ ಸತ್ಯಜ್ಞಾನದ ಕಡೆಗೆ
ನಿಮಗೆ ಆಕರ್ಷಣೆಯಾಗಿದೆ. ಇತರ ಧರ್ಮದವರಿಗೆ ಆಕರ್ಷಣೆ ಆಗೋದಿಲ್ಲ. ಜಬ್ तुम्हारा प्रभाव निकलेगा फिर वृद्धि होगी. ಧೀರೆ ಧೀರೆ ವೃದ್ಧಿ ಹೋತಿ ರಹೆ. ಇವತ್ತಿಗೂ ಸಹ ನಿಮ್ಮ ಕಡೆಗೆ ಜನ ಆಕರ್ಷಣೆ ಆಗ್ತಿಲ್ಲ. ಯಾಕೆ ಅಂದರೆ ನಿಮ್ಮಲ್ಲಿ ಶಕ್ತಿಯ ಕೊರತೆ ಇದೆ. ಎಷ್ಟೆಷ್ಟು ನಿಮ್ಮ ಪ್ರಭಾವ ಜಾಸ್ತಿ ಆಗ್ತದೆ, ಆಗ ಜನರೂ ಸಹ ನಿಮ್ಮ ಹತ್ತಿರ ಬರ್ತಾರೆ. ಈ ಬ್ರಾಹ್ಮಣ ಪರಿವಾರದ ವೃದ್ಧಿ ಆಗ್ತದೆ. ಯಹ ಜಾನ್ತೆ ಹೋ भारत कितना कंगाल है. मनुष्य भूख मरते हैं, दुखी होते हैं, भगवान की भक्ति करते हैं, कहते हैं दुख से छुड़ाओ. ಬಾಬಾ ಹೇಳ್ತಾರೆ, ಇವತ್ತು ಭಾರತ ಎಷ್ಟೊಂದು ದರಿದ್ರ ದೇಶ, ಕಂಗಾಲ್ ದೇಶ ಆಗಿದೆ. ಇಲ್ಲಿ ಮನುಷ್ಯರು ಹಸಿವಿನಿಂದ ಸಾಯ್ತಾ ಇದ್ದಾರೆ, ದುಃಖಿಯಾಗಿದ್ದಾರೆ, ಕರೀತಾ ಇದ್ದಾರೆ, ಹೇ ಭಗವಂತ ನಮ್ಮ ದುಃಖವನ್ನು ದೂರ ಮಾಡು ಅಂತ. ತುಮ್ ಬಚ್ಚೆ ಜಾನ್ತೆ ಹೋ ಸುಖಿ ಸೃಷ್ಟಿ ಕಬ್ ಹೋತಿ ಹೈ. यहाँ तुम बच्चों की झोली भर रही है ಅವಿನಾಶಿ ಜ್ಞಾನ ರತ್ನೋಸ್. ನಿಮಗೀಗ ತಿಳಿದಿದೆ ಈ ಪ್ರಪಂಚ ಮತ್ತೆ ಸುಖಿ ಪ್ರಪಂಚ ಆಗುವುದು ಯಾವಾಗ ಅಂತ. ಈಗ ತಂದೆ ನಿಮ್ಮ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ತುಂಬುತ್ತಾ ಇದ್ದಾರೆ. ಆಗೆ ತೋ ಸಬ್ ಸುನತೆ ಸುನಾತೆ ಥೆ ಪರಂತು ಉಸ್ಮೆ ಝೋಲಿ ಭರ್ನೆ ಕಾ ಪ್ರಶ್ನ ನಹೀ ಥಾ. ಮೊದಲು ಭಕ್ತಿಯ ವಿಚಾರಗಳನ್ನು ಹೇಳ್ತಾ ಇದ್ರಿ, ಕೇಳ್ತಾ ಇದ್ರಿ, ಆದರೆ ಅಲ್ಲಿ ಬುದ್ಧಿಯ ಜೋಳಿಗೆಯನ್ನು ತುಂಬಿಕೊಳ್ಳುವಂಥ ಪ್ರಶ್ನೆನೇ ಇರಲಿಲ್ಲ. ಕೇಳಿದ್ದನ್ನು ಅಲ್ಲಿಯೇ ಬಿಟ್ಟು ಹೋಗಿಬಿಡ್ತಿದ್ರಿ. झोली अभी सिर्फ तुम्हारी भर रही और जो टेप सुनेंगे वह मुरली पढ़ेंगे वह सुन रहे होंगे वह भी झोली भर रहे हैं. ಈಗ ಸನ್ಮುಖದಲ್ಲಿ ಇರುವಂಥ ಮಕ್ಕಳ ಜೋಳಿಗೆಯೂ ಸಹ ಜ್ಞಾನ ರತ್ನಗಳಿಂದ ಭರ್ತಿ ಆಗ್ತಾ ಇದೆ. ಜೊತೆ ಜೊತೆಗೆ ಯಾರು ಟೇಪ್ ಮೂಲಕ ಮುರಳಿ ಕೇಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅವರ ಜೋಳಿಗೆಯೂ ಸಹ ಭರ್ತಿಯಾಗ್ತದೆ. ತುಮ್ ಶಿವಶಕ್ತಿ ಸೇನಾ ಭಾರತ್ ಕಿ ಝೋಲಿ ಭರ್ನೆ ವಾಲೆ. ನೀವು ಶಿವಶಕ್ತಿ ಸೈನಿಕರು, ಭಾರತದ ಜೋಳಿಗೆಯನ್ನು ಮೊದಲು ಜ್ಞಾನ ರತ್ನಗಳಿಂದ ತುಂಬ್ತೀರಿ, ನಂತರ ಸ್ಥೂಲ ರತ್ನಗಳಿಂದ ತುಂಬ್ತೀರಿ. भारत बहुत साहूकार हो जाएगा, परंतु जो झोली भरते हैं राज्य तो सिर्फ वही करेंगे. भारत सोने की चिड़िया थी फिर बन जाएगी, सभी सुखी होंगे. ಭಾರತ ಬಹಳ ಶ್ರೀಮಂತ ದೇಶ ಆಗಿತ್ತು. ನೀವು ಯಾರು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ತಾ ಇದ್ದೀರಿ, ಅವರೇ ಹೋಗಿ ಅಲ್ಲಿ ರಾಜ್ಯ ಮಾಡ್ತಾರೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಮತ್ತೆ ಚಿನ್ನದ ಪಕ್ಷಿ ಅಂದರೆ ಚಿನ್ನದ ದೇಶ ಆಗ್ತಾ ಇದೆ. ಸಭಿ ಸುಖಿ ಹೋಂಗಿ, ಜೋ ಝೋಲಿ ಭರ್ತೆ ಹೇ राज्य भाग्य तो वही लेंगे, इसमें ಮೂಂಝನೆ ಕಿ ಬಾತ್ ಹಿ ನಹೀ. ಬಾಬಾ ಹೇಳ್ತಾರೆ, ಆ ಸ್ವರ್ಗದ ರಾಜ್ಯದಲ್ಲಿ ಎಲ್ಲರೂ ಸುಖಿಗಳಾಗಿರ್ತಾರೆ. ರಾಜ, ಪ್ರಜಾ, ದಾಸದಾಸಿ, ಸೇವಕರು ಎಲ್ಲರೂ ಸುಖಿಯಾಗಿರ್ತಾರೆ. ಆದರೆ ರಾಜ್ಯ ಭಾಗ್ಯ ಸಿಗುವುದು ಯಾರು ಇಲ್ಲಿ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನೇಕರ ಜೋಳಿಗೆಯನ್ನು ತುಂಬ್ತಾ ಇದ್ದಾರೋ ಅವರಿಗೆ ಮಾತ್ರ ರಾಜ್ಯ ಅಧಿಕಾರ ಸಿಗ್ತದೆ. स्वर्ग का रचयिता शिव बाबा और यह लक्ष्मी नारायण सत्ययुग के मालिक. जरूर आगे जन्म में पुरुषार्थ किया है. आगे वाला जन्म संगम पर था. संगम कल्याणकारी क्योंकि संगम पर दुनिया बदलती है. ಬಾಬಾ ಹೇಳ್ತಾರೆ, ಸ್ವರ್ಗದ ರಚಯಿತ ಶಿವಬಾಬಾ
ಅವರೇ ಲಕ್ಷ್ಮೀನಾರಾಯಣರಿಗೆ ಸತ್ಯಯುಗದ ಮಾಲೀಕರನ್ನಾಗಿ ಮಾಡ್ತಾರೆ. ಲಕ್ಷ್ಮೀನಾರಾಯಣರು ಸಂಗಮ ಯುಗದ ಪುರುಷಾರ್ಥದಿಂದ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ಆಗ್ತಾರೆ. ಸಂಗಮ ಯುಗದಲ್ಲಿನೇ ಈ ಜಗತ್ತು ಬದಲಾಗ್ತದೆ. ಸೊ ಅಬ್ ಫಿರ್ ಸೆ ಬದಲ್ ರಹಾ ಹೈ. ಪ್ರತಿ ಸಂಗಮ ಯುಗದಲ್ಲಿ ಕಲಿಯುಗ ಹೋಗಿ ಸತ್ಯಯುಗ ಬರ್ತದೆ. ಜಗತ್ತು ಬದಲಾಗ್ತದೆ. ಈಗ ಪುನಃ ಬದಲಾಗ್ತಾ ಇದೆ. तो तुम त्रिमूर्ति दिखाओ. कोई कहे कि निराकार परमात्मा कैसे आकर राजयोग सिखलाएंगे, तो तुम त्रिमूर्ति दिखाओ. ब्रह्मा द्वारा स्थापना, जो स्थापना करेंगे वही पालना भी करेंगे. जैसे क्राइस्ट ने स्थापना की, फिर पालना के लिए पोप भी जरूर उनको बनना पड़े. वापिस तो कोई जा न सके. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡ್ತೀನಿ. ಆ ಬ್ರಹ್ಮ ಬಾಬನೇ ಮುಂದೆ ನಾರಾಯಣ ಆಗಿ ಸತ್ಯಯುಗದ ಪಾಲನೆ ಮಾಡ್ತಾರೆ. ಹೇಗೆ ಕ್ರಿಸ್ತ ಮೊದಲು ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡ್ತಾನೆ, ಮತ್ತು ಪುನರ್ಜನ್ಮದಲ್ಲಿ ಬಂದು ಆ ಧರ್ಮದ ಧರ್ಮಗುರು ಆಗಿ ಕ್ರೈಸ್ತರ ಪಾಲನೆ ಮಾಡ್ತಾನೆ, ಕ್ರಿಶ್ಚನರ ಪಾಲನೆ ಮಾಡ್ತಾರೆ. ಯಾಕೆ ಅಂದರೆ ಯಾವ ಧರ್ಮಸ್ಥಾಪಕರು ವಾಪಸ್ ಮನೆಗೆ ಹೋಗೋದಿಲ್ಲ. ಧರ್ಮದ ಸ್ಥಾಪನೆಯೂ ಅವರೇ ಮಾಡ್ತಾರೆ, ಮುಂದೆ ಪುನರ್ಜನ್ಮದಲ್ಲಿ ಬಂದು ಆ ಧರ್ಮದವರ ಪಾಲನೆಯೂ ಅವರೇ ಮಾಡ್ತಾರೆ, ವೃದ್ಧಿನೂ ಅವರೇ ಮಾಡ್ತಾರೆ. ಪುನರ್ಜನ್ಮ ಲೇನಾ ಹೀ ಹೈ, ನಹಿ ತೋ ಸೃಷ್ಟಿ ಬಢೆ ಕೈಸೆ. ಎಲ್ಲರೂ ಪುನರ್ಜನ್ಮ ತಗೊಳ್ಳೇಬೇಕು, ಇಲ್ದಿದ್ರೆ ಈ ಜಗತ್ತು ಹೇಗೆ ಬೆಳೆಯೋದು. तो सबसे ಜಾಸ್ತಿ आदमशुमारी देवताओं की होनी चाहिए जो आदि से आया है. ಬಾಬಾ ಹೇಳ್ತಾರೆ, ಆದಿಯಿಂದ ಬಂದಂಥ ದೇವತೆಗಳ ಸಂಖ್ಯೆನೇ ಇವತ್ತು ಜಾಸ್ತಿ ಇರಬೇಕಾಗಿತ್ತು, ಆದರೆ ಜಾಸ್ತಿ ಇಲ್ಲ. ಯಾಕೆ ಅಂದರೆ ದೇವತಾ ಧರ್ಮ ಬದಲಾಗಿ ಹಿಂದೂ ಧರ್ಮ ಆಗಿಬಿಡ್ತು. ದ್ವಾಪರ ಯುಗದಿಂದ ಬಂದಂಥ ಹೊಸ ಹೊಸ ಧರ್ಮಗಳಲ್ಲಿ ಅನೇಕರು ಹೋಗಿ ಸೇರ್ಕೊಂಡ್ಬಿಟ್ರು. ಫಿರ್ ಕ್ರಿಶ್ಚನ್ ಕಿ ಜಾಸ್ತಿ ಕ್ಯೋ, ಫಿರ್ लाखों वर्ष की भी कोई बात नहीं. यह सब बातें समझेंगे वही जो अपने घराने के होंगे. ಆಯಾ ಧರ್ಮದಲ್ಲಿ ಬರುವಂಥವರ ಸಂಖ್ಯೆನೂ ನಿರ್ಧಾರಿತ ಆಗಿರ್ತದೆ. ಆ ಧರ್ಮದ ಅನುಯಾಯಿಗಳು ಆಯಾ ಧರ್ಮಕ್ಕೆ ಬಂದು ಸೇರಿಕೊಳ್ತಾರೆ. ಇನ್ನು ಕಲ್ಪದ ಅವಧಿ ಲಕ್ಷಾಂತರ ವರ್ಷ ಅಂತೂ ಇಲ್ಲವೇ ಇಲ್ಲ. ಈ ಎಲ್ಲ ಮಾತುಗಳು ಯಾರಿಗೆ ಅರ್ಥ ಆಗ್ತವೆ? ಜೋ ಅಪನೆ ಘರಾನೆ ಕೆ ಹೋಂಗೆ, ಔರೋಂ ಕೋ ತೀರ್ ಲಗೇಗಾ ನಹೀ. ಯಾರು ದೇವತಾ ಮನೆತನದವರಾಗಿರ್ತಾರೆ ಅವರಿಗೆ ಮಾತ್ರ ಈ ಜ್ಞಾನ ಅರ್ಥ ಆಗ್ತದೆ. ಉಳಿದವರಿಗೆ ಜ್ಞಾನದ ಬಾಣ ನಾಟೋದಿಲ್ಲ. ಯ ಜ್ಞಾನ ಕಾ ತೀರ ಹೈ ನಾ. ಬಾಬಾ ಕಹತೆ ಭಲೆ ಕಿಸ್ಕೋ ಭೀ ಲೇ आओ तो ಜ್ಞಾನ ಬಾಣ ಲಗಾए. ಹೋಗಾ ಬ್ರಾಹ್ಮಣ ಕುಲ ಕಾ तो ತೀರ್ ಲಗೇಗಾ. ಬಾಬಾ ಏನು ಹೇಳ್ತಿದ್ರು, ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಜ್ಞಾನದ ಬಾಣ ಹೊಡಿರಿ. ಯಾರು ಬ್ರಾಹ್ಮಣ ಕುಲದವರಾಗಿರ್ತಾರೆ ಅವರಿಗೆ ಆ ಬಾಣ ತಾಗ್ತದೆ, ನಾಟ್ತದೆ. ಶಾಸ್ತ್ರೋं में दिखाते लड़ाई में यादव कौरव मारे गए, पांडव 5 थे, फिर हिमालय में जाकर गल मरे. ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ, ಮಹಾಭಾರತ ಯುದ್ಧದಲ್ಲಿ ಕೌರವರು ಯಾದವರು ಎಲ್ಲ ನಾಶ ಆಗಿ ಹೋದರು. 5 ಜನ ಪಾಂಡವರು ಉಳ್ಕೊಂಡ್ರು. ಅವರೂ ಸಹ ಹಿಮಾಲಯ ಪರ್ವತಕ್ಕೆ ಹೋಗಿ ಒಬ್ಬೊಬ್ಬರೇ ಕರಗಿ ಹೋದರು ಅಂತ ಬರೆದಿದ್ದಾರೆ. ಅಬ್ ಐಸೆ ತೋ ಹೋ ನಹೀ ಸಕ್ತಾ.
गाया भी जाता है, जीवघाती महापापी। आत्मा का कभी घात नहीं होता। आत्मा खुद जाकर शरीर का घात अथवा विनाश करती है। अब पांडव जिन्हों को श्रीमत देने वाला परमात्मा था, वह जाकर पहाड़ों पर गले, यह हो नहीं सकता. ಪಾಂಡವರು ಹಿಮಾಲಯಕ್ಕೆ ಹೋಗಿ ದೇಹ ಬಿಟ್ಟರು ಅಂತ ಗಾಯನ. ಅಂದರೆ ತಮ್ಮ ಜೀವಘಾತವನ್ನು ತಾವೇ ಮಾಡಿಕೊಂಡ್ರು ಅಂತ ಅರ್ಥ ಆಗ್ತದೆ. ಜೀವಘಾತಿ ಮಹಾಪಾಪಿ ಅಂತ ಹೇಳಲಾಗ್ತದೆ. ಹಾಗಂದರೆ ಪಾಂಡವರು ಯಾರಿಗೆ ಪರಮಾತ್ಮ ಶ್ರೀಮತ ಕೊಡ್ತಿದ್ರು ಅಂಥವರು ಪರ್ವತದ ಮೇಲೆ ಹೋಗಿ ತಮ್ಮ ದೇಹವನ್ನು ಯಾಕೆ ಬಿಡ್ತಾರೆ? ಇದು ಸಾಧ್ಯವಿಲ್ಲ. अच्छा, वह तो 5 पांडव थे, बाकी और पांडव कहाँ गए? सेना तो दिखाई नहीं. तुम जानते हो विनाश कैसे होगा. 5 ಜನ ಪಾಂಡವರು ಮಾತ್ರ ಹಿಮಾಲಯಕ್ಕೆ ಹೋದರು. ಉಳಿದ ಪಾಂಡವರು ಎಲ್ಲಿ ಹೋದರು? ಪಾಂಡವರ ಒಂದು ಸೇನೆಯೇ ಇತ್ತು. ಆ ಸೇನೆಯಲ್ಲಿ ಎಷ್ಟೋ ಜನ ಬದುಕಿದ್ರು. ಅವರೆಲ್ಲರೂ ಎಲ್ಲಿ ಹೋದರು? ಅದರ ಬಗ್ಗೆ ಶಾಸ್ತ್ರದಲ್ಲಿ ಏನೂ ಬರೆದಿಲ್ಲ. अब तुम देखेंगे बच्चों को साक्षात्कार बहुत होंगे, जैसे शुरू में होते थे. कभी लक्ष्मी को, कभी नारायण को इनवाइट करते थे. कितने साक्षात्कार होते थे. फिर पिछाड़ी के टाइम जब हाहाकार होगा तो फिर तुमको साक्षात्कार होंगे. ಬಾಬಾ ಹೇಳ್ತಾರೆ, ಯಜ್ಞದ ಪ್ರಾರಂಭದಲ್ಲಿ ಹೇಗೆ ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು, ಹಾಗೆ ಕೊನೆಗೂ ಸಹ ಸಾಕ್ಷಾತ್ಕಾರ ಆಗ್ತದೆ. ನೀವು ಆಗ ಲಕ್ಷ್ಮಿಯ ಆವಾಹನೆ ಮಾಡ್ತಿದ್ರಿ, ನಾರಾಯಣನ ಆವಾಹನೆ ಮಾಡ್ತಿದ್ರಿ. ಆ ಥರ ದೃಶ್ಯಗಳನ್ನು ಸಹ ನೀವು ನೋಡ್ತಿದ್ರಿ ಸಾಕ್ಷಾತ್ಕಾರದ ಮೂಲಕ. ಹೀಗೆ ಕೊನೆಗೆ ಹೊರಗಿನ ಪ್ರಪಂಚದಲ್ಲಿ ಹಾಹಾಕಾರ ನಡೀತಾ ಇರ್ತದೆ. ನೀವು ಒಳಗೆ ಕುಳಿತು ಸಾಕ್ಷಾತ್ಕಾರ ನೋಡ್ತಾ ಇರ್ತೀರಿ. आकर यहाँ इकट्ठे होंगे, इसलिए मधुबन में जास्ती मकान बनाते रहते. तुम बच्चों को इन साक्षात्कार से खुशी में लाते रहेंगे, परंतु मासी का घर नहीं है जो सब यहाँ आ जाए. ಹೊರಗೆ ವಿನಾಶ ನಡೆಯುವಾಗ ಬಾಬಾ ನಿಮ್ಮನ್ನು ತಮ್ಮ ಮನೆಗೆ ಕರೆಸ್ಕೊಳ್ತಾರೆ. ಅಲ್ಲಿ ಸಾಕ್ಷಾತ್ಕಾರ ತೋರಿಸಿ ನಿಮಗೆ ಖುಷಿ ಪಡಿಸ್ತಾರೆ. ಆದರೆ ಎಲ್ಲ ಮಕ್ಕಳು ಮಧುಬನಕ್ಕೆ ಬಂದು ಸೇರಲಿಕ್ಕೆ ಆಗೋದಿಲ್ಲ. ಜೋ ಸಪೂತ ಬಚ್ಚೆ ಬಾಬಾ ಕೆ ಮದದ್ಗಾರ್ ಹೋಂಗೆ ವಹಿ ಆಯೇಂಗೆ. ಯಾರು ಸುಪುತ್ರರಾಗಿ ತಂದೆಯ ಕಾರ್ಯದಲ್ಲಿ ಸಹಯೋಗ ಕೊಟ್ಟಿರ್ತಾರೆ ಅವರೇ ಕೊನೆಗೆ ಮಧುಬನಕ್ಕೆ ಬರ್ತಾರೆ. अगर पांडवों के गलने की बात होती तो फिर मकान ही क्यों बनाते. कोई भी बात में मूंझते हो तो अनन्य बच्चों से पूछ सकते. ಒಂದು ವೇಳೆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಪಾಂಡವರೆಲ್ಲರೂ ಹಿಮಾಲಯಕ್ಕೆ ಹೋಗಿ ಕರಗೋದಾಗಿದ್ರೆ ಮಧುಬನದಲ್ಲಿ ಇಷ್ಟೊಂದು ಮನೆಗಳನ್ನು ಬಾಬಾ ಯಾಕೆ ಕಟ್ಟಿಸ್ತಿದ್ರು? ಪಾಂಡವರು ಹಿಮಾಲಯಕ್ಕೆ ಹೋಗೋದಿಲ್ಲ, ಪರಮಾತ್ಮನ ಮನೆಯಲ್ಲಿ ಕುಳಿತು ತಪಸ್ಸು ಮಾಡ್ತಾರೆ, ಸಾಕ್ಷಾತ್ಕಾರಗಳನ್ನು ನೋಡ್ತಾರೆ, ನಂತರ ಹಗೂರವಾಗಿ ದೇಹ ಬಿಟ್ಟು ಹೋಗ್ತಾರೆ. ನಿಮಗೆ ಏನಾದರೂ ಸಂಶಯ ಬಂದರೆ ಹಿರಿಯ ಸಹೋದರ ಸಹೋದರಿಯರಿಗೆ ನೀವು ಕೇಳಬಹುದು. ಇಲ್ಲ ಅಂದರೆ ಈ ಬ್ರಹ್ಮ ಬಾಬಾ ಬೈಠಾ ಹೇ, ಇಸ್ಕೋ ಭೀ ಪೂಛ ಸಕ್ತೆ. ಈ ಬ್ರಹ್ಮ ತಂದೆಗೂ ಸಹ ನಿಮ್ಮ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಒಂದು ವೇಳೆ ಇವರು ಹೇಳದಿದ್ದರೆ ಇವರ ಮುಖಾಂತರ ವಹ ಬಡಾ ಬಾಬಾ ಬೈಠಾ ಹೇ ವಹ ಬತಾ ಸಕ್ತೆ. ಇವರ ಮುಖಾಂತರ ಆ ದೊಡ್ಡ ತಂದೆ ಅಂದರೆ ಶಿವ ಬಾಬಾ ಬಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ.
ಅಭಿ ಬಹುತ್ ಕುಚ್ ಸಮझने का ಬಾಕಿ है. ಬಾಬಾ ಹೇಳ್ತಾರೆ, ಇನ್ನೂ ಸಾಕಷ್ಟು ವಿಷಯಗಳನ್ನು ನಾನು ಹೇಳಬೇಕಾಗಿದೆ, ನೀವು ತಿಳ್ಕೋಬೇಕಾಗಿದೆ. ಸಮಯ ಬಂದಾಗ ಅದನ್ನು ಅವಶ್ಯವಾಗಿ ಹೇಳ್ತೀನಿ. ಪರಂತು ಪಹಲೆ ಮೂಲ ಬಾತ್ यह ज़रूर लिखाना है, एकदम ब्लड से लिखवाना है कि हमको निश्चय है बरोबर परमपिता परमात्मा पढ़ाते हैं. ऐसे नहीं सिर्फ लिखने से ही बदल जाते. कहते हैं हमने तो ऐसे ही लिख दिया, ಜಾಸ್ತಿ कोई से माथा नहीं मारना है. ಬಾಬಾ ಹೇಳ್ತಾರೆ, ಮೂಲ ವಿಷಯ ಆಗಿದೆ ಪರಮಾತ್ಮನ ಮೇಲೆ ನಿಶ್ಚಯ ಬುದ್ಧಿಯಾಗೋದು. ಬಂದವರ ಹತ್ತಿರ ಬರೆಸ್ಕೊಳ್ರಿ, ನಮಗೆ ನಿಶ್ಚಯ ಇದೆ ಪರಂಪಿತ ಪರಮಾತ್ಮನೇ ಇಲ್ಲಿ ಬಂದು ನಮಗೆ ಓದಿಸ್ತಾ ಇದ್ದಾರೆ ಎಂಬ ವಿಚಾರದ ಬಗ್ಗೆ ನಿಶ್ಚಯ ಇದೆ ಅಂತ ಬರೆಸ್ಕೊಳ್ಳಿ. ಬರೇ ಬರೆಸ್ಕೊಳ್ಳೋದ್ರಿಂದನೂ ಕೆಲವರು ನಿಶ್ಚಯ ಬುದ್ಧಿ ಆಗೋದಿಲ್ಲ, ಬರೆದು ಕೊಡೋದ್ರಿಂದನೂ ನಿಶ್ಚಯ ಬುದ್ಧಿ ಆಗೋದಿಲ್ಲ. ಹೇಳ್ತಾರೆ ಹಾಗೇ ಬರೆದು ಕೊಟ್ವಿ ಅಂತ. ಆದರೆ ಬರೆಸ್ಕೊಂಡ್ರೆ ನಿಮ್ಮ ಕೆಲಸ ಮುಗೀತು. ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬೋಲೋ ಭಗವಾನ್ ವಾಚ್. भगवान हम शिव बाबा को मानते तो ज्ञान का सागर वह सच्चित आनंद है. उनको अपना शरीर है नहीं, जरूर साधारण तन का आधार लेंगे. बाप कहते माँ में कम याद करो, देह के सब धर्म छोड़ मुझे याद करो तो विकर्म विनाश होंगे और मेरे पास चले आएंगे. चक्र को याद करने से ಚಕ್ರವರ್ತಿ ರಾಜ ಬನೆ. ಬಾಬಾ ಹೇಳ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಸ್ವಚ್ಛ ಆಗಿ ನನ್ನ ಹತ್ತಿರ ಬರ್ತೀರಿ. ಮತ್ತು ಚಕ್ರದ ನೆನಪು ಮಾಡೋದ್ರಿಂದ ಚಕ್ರವರ್ತಿಗಳಾಗ್ತೀರಿ. ಬಾಬಾ ಕಿತನಾ ಮೀಠಾ ಹೈ और बनाते भी देखो ಕಿತನಾ ಮೀಠಾ ಹೈ. ಶಿವ ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಮಕ್ಕಳನ್ನು ಸಹ ಅಷ್ಟೇ ಮಧುರವನ್ನಾಗಿ ಮಾಡ್ತಾರೆ. ಸತ್ಯುಗ್ ಕಿ ನಿಶಾನಿಯಾ ಹೈ ವಹ ಫಿರ್ ರಿಪೀಟ್ ಜರೂರ್ ಹೋಗಿ. ಸತ್ಯಯುಗದ ಗುರ್ತುಗಳು, ಚಿಹ್ನೆಗಳು ಏನೇನು ಇದ್ದಾವೆ, ಇದುವರೆಗೂ ಚಿತ್ರಗಳ ರೂಪದಲ್ಲಿ ಏನು ನೋಡ್ತಾ ಇದ್ದೀವಿ, ಆ ಎಲ್ಲ ದೃಶ್ಯಗಳು ಪ್ರತ್ಯಕ್ಷದಲ್ಲಿ ನಾವು ನೋಡೋರಿದ್ದೇವೆ. ಕಲಿಯುಗ भी है, अभी तुम राजयोग सीख रहे हो. विनाश सामने खड़ा है और क्या सबूत दे. ಕಲಿಯುಗ ನಾಶವಾಗ್ತದೆ, ಸತ್ಯಯುಗ ಬರ್ತದೆ ಅನ್ನೋದಕ್ಕೆ ವಿನಾಶದ ಲಕ್ಷಣಗಳನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನೇನು ಸಾಕ್ಷಿ ಬೇಕು ಅಂತ ಕೇಳ್ತಾರೆ ಬಾಬಾ. ಈಗ ನೀವು ರಾಜಯೋಗ ಕಲಿತು ಸತ್ಯಯುಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಸತ್ಯಯುಗದಲ್ಲಿ ಏನೆಲ್ಲ ಇತ್ತೋ ಅದು ಪುನಃ ರಿಪೀಟ್ ಆಗ್ತದೆ. अच्छा मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. बाप समान बनना है. भगवान आकर माया से हमारी रक्षा करते हैं, इस खुशी में रहना है. ತಂದೆಯ ಸಮಾನ ಆಗಬೇಕು. ಭಗವಂತ ಬಂದು ನಮ್ಮನ್ನು ಮಾಯೆಯಿಂದ ರಕ್ಷಿಸುತ್ತಾರೆ ಎಂಬ ಖುಷಿಯಲ್ಲಿ ಇರಬೇಕು. ಎರಡನೇದು, किसी भी बात में मूंझना नहीं है. सपूत बच्चा बन बाप का पूरा पूरा मददगार बनना है.
ಯಾವುದೇ ವಿಷಯದಲ್ಲಿ ಸಂಶಯ ಬುದ್ಧಿ ಆಗಬಾರದು. ಸುಪುತ್ರ ಆಗಿ ತಂದೆಗೆ ಸಂಪೂರ್ಣ ಸಹಯೋಗ ಕೊಡಬೇಕು. वरदान ब्रह्मा बाप के संस्कारों को स्वयं में धारण करने वाले स्वपरिवर्तक सो ವಿಶ್ವ ಪರಿವರ್ತಕ್ ಭವ. ಬ್ರಹ್ಮ ತಂದೆಯ ಸಂಸ್ಕಾರಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ್ ಸೋ ವಿಶ್ವ ಪರಿವರ್ತಕ್ ಆಗಿರಿ. जैसे ब्रह्मा बाप ने जो अपने संस्कार बनाए वह सभी बच्चों को अंत्य समय में याद दिलाए. निराकारी, निर्विकारी, निरहंकारी. तो यह ब्रह्मा बाप के संस्कार ही ब्राह्मणों के संस्कार ನ್ಯಾಚುರಲ್. ಹೇಗೆ ಬ್ರಹ್ಮ ಬಾಬಾ ಯಾವ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡಿದ್ರು ಆ ಸಂಸ್ಕಾರಗಳ ಶಿಕ್ಷಣ ಹೋಗುವಾಗ ಕೊನೆಗೆ ಮಕ್ಕಳಿಗೆ ನೆನಪು ಮಾಡಿಕೊಟ್ರು. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಆಗಿರಿ ಅಂತ ತಿಳಿಸಿದರು. ಈಗ ಬ್ರಹ್ಮ ತಂದೆಯ ಸಂಸ್ಕಾರ ಏನಾಗಿತ್ತು ಅದೇ ಸಂಸ್ಕಾರ ನಿಮ್ಮಲ್ಲಿ सहज स्वाभाविकವಾಗಿ ಬರಬೇಕು. सदा इन्हीं श्रेष्ठ संस्कारों को सामने रखो. सदा ಈ ಶ್ರೇಷ್ಠ ಸಂಸ್ಕಾರಗಳನ್ನು ನಿಮ್ಮ ಎದುರಿಗೆ ಇಟ್ಕೊಳ್ಳಿ. सारे दिन में हर कर्म के समय चेक करो. तीनों ही संस्कार इमर्ज रूप में है. इन्हीं संस्कारों को धारण करने से स्वपरिवर्तक सो विश्व परिवर्तक बन जाएंगे. ಈ ಮೂರು ಸಂಸ್ಕಾರಗಳು ನಮ್ಮಲ್ಲಿ ಇವೆಯೋ ಹೇಗೆ ಅಂತ ಪ್ರತಿಯೊಂದು ಕರ್ಮ ಮಾಡುವಾಗ ನೋಡಿಕೊಳ್ಳಿ. ಈ ಸಂಸ್ಕಾರಗಳನ್ನು ಧಾರಣೆ ಮಾಡುವುದರಿಂದ ನೀವು ಸ್ವಪರಿವರ್ತಕ್ ಸೋ ವಿಶ್ವ ಪರಿವರ್ತಕ್ ಆಗುವಿರಿ. श्लोगन अव्यक्त स्थिति बनानी है तो चित्र को न देख चैतन्य और चरित्र को देखो. ನಿಮ್ಮಲ್ಲಿ ಅವ್ಯಕ್ತ ಸ್ಥಿತಿ ಬರಬೇಕಾದರೆ ನೀವು ನಿಮ್ಮ ಹಾಗೂ ಇತರರ ಚಿತ್ರ ಅಂದರೆ ದೇಹವನ್ನು ನೋಡಬೇಡಿ. ದೇಹದಲ್ಲಿ ಇರುವ ಚೈತನ್ಯ ಆತ್ಮನನ್ನೇ ನೋಡಿ ಮತ್ತು ಆತ್ಮನ चरित्रेಯನ್ನು ನೋಡಿರಿ. लवलीन स्थिति का अनुभव करो. बाप का आप बच्चों से इतना प्यार है जो जीवन के सुख शांति की सब कामनाएं पूर्ण कर देते. बाप सुख ही नहीं देते लेकिन सुख के भंडार का मालिक बना देते. साथ साथ श्रेष्ठ भाग्य की लकीर खींचने का कलम भी दे देते. जितना चाहे उतना भाग्य बना सकते हो. यही परमात्मा प्यार है. इसी प्यार में समाये रहो. ಬಾಬಾ ಎಷ್ಟು ಪ್ರೀತಿ ಕೊಡ್ತಾರಂದರೆ ನಿಮ್ಮ ಜೀವನದ ಸುಖ ಶಾಂತಿಯ ಎಲ್ಲ ಆಶೆಗಳನ್ನು ಪೂರ್ಣ ಮಾಡ್ತಾರೆ. ಕೇವಲ ಈಗ ಮಾತ್ರ ಸುಖ ಕೊಡ್ತಾರೆ ಅಂತಲ್ಲ, ಸುಖದ ಭಂಡಾರಕ್ಕೆ ಮಾಲೀಕರನ್ನಾಗಿ ಮಾಡಿಬಿಡ್ತಾರೆ. ಜೊತೆಗೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳುವಂತಹ ಸಾಧನ, ಶ್ರೇಷ್ಠ ಕರ್ಮದ ಲೇಖಣಿಯನ್ನು ಕೊಡ್ತಾರೆ. ಅದರಿಂದ ಎಷ್ಟು ಭಾಗ್ಯ ಬೇಕೋ ಅಷ್ಟು ಭಾಗ್ಯವನ್ನು ನೀವೇ ಸ್ವತಃ ರೂಪಿಸಿಕೊಳ್ಳಬಹುದು. ಇದೇ ಪರಮಾತ್ಮನ ಪ್ರೀತಿಯಾಗಿದೆ. ಈ ಪ್ರೀತಿಯಲ್ಲಿ ಸಮಾವೇಶ ಆಗಿರಿ ಅಂತ ಬಾಬಾ ನಿಮಗೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.